ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಬೆಂಗಳೂರಿನ ಹೋಟೆಲ್ ಉದ್ಯಮ ಸಂಕಷ್ಟದಲ್ಲಿದೆ. ಇವತ್ತು ಗ್ಯಾಸ್ ಸಿಗದೇ ಇದ್ರೆ ಹೋಟೆಲ್ಗಳು ಬಂದ್ ಆಗೋದು ಖಚಿತ. ಹೋಟೆಲ್ ಸಂಘದಲ್ಲೂ ಕೂಡ ಸಿಲಿಂಡರ್ನ ಬಗ್ಗೆ ಚರ್ಚೆಯಾಗಿದೆ. ಯಾವ ರೀತಿ ಸಿಲಿಂಡರ್ ಸಮಸ್ಯೆ ಬಗೆಹರಿಸೋದು ಗೊತ್ತಿಲ್ಲ ನಮಗೆ ಅಂತ ರಾಜ್ಯ ಹೋಟೆಲ್ ಸಂಘದ ಉಪಾಧ್ಯಕ್ಷ ಮಧುಕರ್ ಶೆಟ್ಟಿ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ದೆಹಲಿಗೆ ಒಂದು ನಿಯೋಗ ಹೋಗೋ ಬಗ್ಗೆ ನಮ್ಮಲ್ಲಿ ಚರ್ಚೆಯಾಗಿದೆ. ನಾವು ಸಂಸದರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದೀವಿ. ದೆಹಲಿಯಲ್ಲಿ ಯಾರನ್ನ ಭೇಟಿ ಮಾಡಿಸ್ತಾರೋ ಗೊತ್ತಿಲ್ಲ. ದೆಹಲಿಗೆ ಹೋಗಬೇಕು ಅಂತ ನಾವು ಯೋಚಿಸಿದ್ದೀವಿ ಅಂತ ಅವರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಈಗಾಗಲೇ ಉಂಟಾಗಿರುವಂಥದ್ದು. ನಮ್ಮೊಂದಿಗೆ ಆ ಮೀಟಿಂಗ್ನಲ್ಲಿ ಆದಂಥ ಚರ್ಚೆಗಳ ಬಗ್ಗೆ ಮಾತನಾಡಲಿಕ್ಕೆ ರಾಜ್ಯ ಹೋಟೆಲ್ಗಳ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಮಧುಕರ್ ಶೆಟ್ಟಿ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀವಿ. ನಿಮ್ಮ ಮುಂದಿನ ಒಂದು ಹೆಜ್ಜೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ? ಈಗ ಚರ್ಚೆ ಇವತ್ತಿನ ಮೀಟಿಂಗಲ್ಲಿ ಒಂದೇ ಒಂದು ಚರ್ಚೆ, ಅದು ಗ್ಯಾಸ್ ಟ್ರಬಲ್. ಎಲ್ರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ, ಹೋಟ್ಲ್ ನಡೆಸೋರಿಗೆ ಶಾರ್ಟ್ ಸಪ್ಲೈ ಆಗಿರೋದ್ರಿಂದ, LPG ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರೋದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಸಮಸ್ಯೆಯನ್ನು ನಮ್ಮ ಹತ್ರ ತೋಡ್ಕೊಳ್ತಾ ಇದ್ದಾರೆ. ಸುಮಾರು ಈಗ 31 ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತಿನ ಮೀಟಿಂಗಲ್ಲಿ ನಮ್ಮ ಜೊತೆಗಿದ್ದಾರೆ. ಪ್ರತಿಯೊಬ್ಬರು ಹೇಳೋದು ಇಷ್ಟೇ, ಏಕಾಏಕಿಯಾಗಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಾಗ ನಾವು ಸಂಸ್ಥೆಯನ್ನು ಹೇಗೆ ನಡೆಸೋದು? ನಾವು ಕೂಡ ದೇಶಕ್ಕೆ GSTಯನ್ನು ಕಟ್ತಾ ಇದ್ದೀವಿ. ಆದರೆ ನಮಗೆ ಸರ್ಕಾರವು ಕೂಡ, ನಾವು GST ಪೇಯರ್ ಆಗಿರೋದ್ರಿಂದ ನಮ್ಮ ಸಮಸ್ಯೆಯನ್ನು ಸರ್ಕಾರವು ಕೂಡ ಭಾಳ ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೆ ಇಮ್ಮಿಡಿಯೇಟಾಗಿ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಒತ್ತಾಯ ಆಗಿದೆ. ಹೋಟ್ಲವರಿಗೆ ದಯವಿಟ್ಟು ನೀವು ಒತ್ತಾಯ ಹಾಕಬೇಕು, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಹಾಕಿಬಿಟ್ಟು ಗ್ಯಾಸನ್ನು ಸಮರ್ಪಕವಾಗಿ ಅಟ್ಲೀಸ್ಟ್ ಒಂದು 50% ಆದರೂ ನಮಗೆ ಕೊಡಿಸಿ ಅಂಥೇಳಿ ನಮ್ಮ ಅಸೋಸಿಯೇಷನ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ಅಂದರೆ ಯಾರನ್ನು ಭೇಟಿ ಆಗಬೇಕು ಅಂತ ನೀವು ನಿರ್ಧಾರ ಮಾಡಿದ್ದೀರಾ? ಯಾಕೆಂದರೆ ನಾಳೆ ದಿನ ದೆಹಲಿಗೂ ಕೂಡ ಹೋಗಬೇಕು ಒಂದು ನಿಯೋಗ ಅನ್ನುವಂಥ ಒಂದು ಆಲೋಚನೆ ಇದೆ ಅಂತ ಹೇಳಿದ್ರಿ. ಆ ಬಗ್ಗೆ ಚರ್ಚೆ ಆಯಿತು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರಿ. ಯಾರನ್ನು ಭೇಟಿ ಆಗಬೇಕು ಅಂತಿದ್ರೆ, ಹಾಗೆ ಸಂಸದರಾಗಿರ್ಬೋದು ಅಥವಾ ಕೇಂದ್ರ ಸಚಿವರಾಗಿರ್ಬೋದು, ಇವ್ರನ್ನ ಯಾರನ್ನಾರು ಭೇಟಿ ಆಗುವಂಥ ಒಂದು ಪ್ರಯತ್ನಗಳಾಗುತ್ತಾ ಹೇಗೆ ಅಂತ? ಈಗಾಗಲೇ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾವು ನೇರವಾಗಿ ಅಲ್ಲಿಯೂ ಕೂಡ ಹೋಗಿ ಕಾಯಲಿಕ್ಕೆ ಆಗಲ್ಲ. ನಮಗೆ ಅಪಾಯಿಂಟ್ಮೆಂಟು ಕೊಡಿಸಿ ಅಂಥೇಳಿ ಇಲ್ಲಿ MP ಗಳಿಗೆ ಹಾಗೆ ನಮಗೆ ಸಂಬಂಧಪಟ್ಟಂಥ ಕೆಲವರು ಇದ್ದಾರೆ, ಅವರಿಗೂ ಕೂಡ ಅವರಿಗೆ ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ವಿ. ಅವ್ರು ಹೇಳಿದರೆ ನಾಳೆ ಬನ್ನಿ, ಯಾರು ಅವೈಲಬಿಲಿಟಿ ಇದೆ ಸಂಬಂಧಪಟ್ಟಂಥ ರಿಲೇಟೆಡ್ ಮಿನಿಸ್ಟರ್ಗಳನ್ನು ನಿಮ್ಮ ಜೊತೆಗೆ ಒಂದು ಮೀಟಿಂಗ್ ಕೂರಿಸ್ಬಿಟ್ಟು ನಿಮಗೆ ಅಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ಯಾವ ಟೈಮಲ್ಲಿ ಮೀಟಿಂಗು, ಯಾರ ಜೊತೆಗೆ ಮೀಟಿಂಗ್ ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ರಿಲೇಟೆಡ್ ಅವರ ಜೊತೆಗೆ ಆಗುತ್ತೆ ಎನ್ನುವಂಥದ್ದು ಮಾಹಿತಿ ನಮಗೆ ಬಂದಿದೆ. ಥ್ಯಾಂಕ್ ಯು. ಇದಿಷ್ಟು ಮಧುಕರ್ ಶೆಟ್ಟಿ ಅವರ ಮಾತು. ಅಂದರೆ ನಾವು ಯಾವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ತಗೊಳ್ತಾ ಇದ್ದೀವಿ. ಹಾಗೆ ಸಂಘದಲ್ಲೂ ಕೂಡ ಅದೇ ರೀತಿಯ ಒಂದು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಸಮಸ್ಯೆ ಕೂಡ ಈಗಾಗಲೇ ಎದುರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಗಮನವನ್ನು ಕೊಡಬೇಕು. ಯಾಕೆ ಅಂದರೆ ಹೋಟೆಲ್ ಉದ್ಯಮ ಕೂಡ ಒಂದು ರೀತಿಯಲ್ಲಿ ಸೇವೆ ಆಗುತ್ತೆ. ಸಾಕಷ್ಟು ಜನ ಕೆಲಸಕ್ಕೆ ಬಂದಂಥವ್ರು ಏನಿರ್ತಾರೆ ಅವರೆಲ್ಲರೂ ಕೂಡ ಹೋಟೆಲ್ನ ಊಟವನ್ನು ನಂಬ್ಕೊಂಡಿರ್ತಾರೆ. ಅಂಥವ್ರಿಗೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.